ಬ್ಯಾಟೆಗಾಲು ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಿಂತ ದೊಡ್ಡ ಉದ್ದೇಶವನ್ನು ಹೊಂದಿವೆ. ಬ್ಯಾಟೆಗಾಲು ನಮ್ಮ ಮನಸ್ಸು ಮತ್ತು ಗುರುತುಗಳನ್ನು ಹೆಚ್ಚಿನ ಜನರಿಗೆ ತಿಳಿಸಲಾದ ರೀತಿಯಲ್ಲಿ ರೂಪಿಸುತ್ತವೆ. ಕೋಟುಗಳು ಅಥವಾ ಸುಟ್ಗಳಂಥ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಬ್ಯಾಟೆಗಾಲು ಧರಿಸುವವರ ಗಮನದ ಮಟ್ಟ ಮತ್ತು ಕೆಲಸದ ನಿರಂತರತೆಯನ್ನು ನೇರವಾಗಿ ಹೆಚ್ಚಿಸಿದಾಗ ಬ್ಯಾಟೆ ಅರಿವಿನ ಪರಿಣಾಮವು ಹೊರಹೊಮ್ಮುತ್ತದೆ. ನಾವು ಸಾಂಕೇತಿಕ ಅರ್ಥವನ್ನು ಹೊಂದಿರುವ ಬ್ಯಾಟ್ಗಳನ್ನು ಧರಿಸಿದಾಗ ನಾವು ಸಂಬಂಧಿತ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಈ ಮಾನಸಿಕ ಕಾರ್ಯವು ಗಮನ, ಆತ್ಮವಿಶ್ವಾಸ ಮತ್ತು ವ್ಯಕ್ತಿಪರತೆಯನ್ನು ನಿರ್ಮಿಸುತ್ತದೆ. ಹೆಚ್ಚುವರಿಯಾಗಿ ಉಡುಗೆ ತೊಡುಗೆಗಳು ತುಂಬ ಕಟ್ಟುನಿಟ್ಟಾಗಿದ್ದಾಗ ಮತ್ತು ಜನರು ತಮ್ಮ ನಿಜವಾದ ಅಸ್ತಿತ್ವ ಮತ್ತು ನಂಬಿಕೆಗಳಿಗೆ ಅನಧಿಕೃತ ಅಥವಾ ಪ್ರತ್ಯೇಕವೆಂದು ಭಾವಿಸುವ ರೀತಿಯಲ್ಲಿ ಪ್ರಸ್ತುತಪಡಿಸಲು ಅಗತ್ಯವಿರುವಾಗ ಜನರು ಆತಂಕವನ್ನು ಅನುಭವಿಸಬಹುದು. ಆದಾಗ್ಯೂ ಉಡುಗೆ ತೊಡುಗೆಗಳಿಗೆ ಸಂಬಂಧಿಸಿದ ಕೆಲವು ಘಟನೆಗಳಿಗೆ ಜನರು ಅವಶ್ಯಕತೆಗಳಿಗೆ ಹೊಂದಿಕೊಳ್ಳುವುದು ಸಹ ಮುಖ್ಯವಾಗಿದೆ. ವ್ಯಕ್ತಿಯು ಅನ್ಯು ಧರಿಸಿದರೂ ಸಹ ಆತ್ಮವಿಶ್ವಾಸದ ಪ್ರಜ್ಞೆಯನ್ನು ಬೆಳೆಸುವುದು ಶಕ್ತಿಯ ಸಂಕೇತ ಮತ್ತು ಫಯಜನ ಹೊಂದಿಕೊಳ್ಳುವ ಪರಿಸ್ಥಿತಿಗಳ ಪ್ರದರ್ಶನವಾಗಿದೆ. ಉಡುಪು ಇತರರು ನಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಮೇಲೆ ಮಾತ್ರವಲ್ಲ, ನಾವು ಹೇಗೆ ಭಾವಿಸುತ್ತೇವೆ, ನಾವು ಹೇಗೆ ಕೆಲಸ ಮಾಡುತ್ತೀವಿ, ನಾವು ಹೇಗೆ ಕಲಿಯುತ್ತೀವಿ ಮತ್ತು ಗಮನಹರಿಸುತ್ತೇವೆ ಅಥವಾ ನಾವು ಎಷ್ಟರ ಮಟ್ಟಿಗೆ ಯೋಚಿಸುತ್ತೀವಿ ಮತ್ತು ರೂಢಿಗಳನ್ನು ಉಲ್ಲಂಘಿಸುತ್ತೀವಿ ಎಂಬುದರ ಮೇಲೂ ಪರಿಣಾಮ ಬೀರುತ್ತದೆ. ನಮ್ಮ ಅತ್ಯುತ್ತಮವಾದದನ್ನು ಸಾಧಿಸುವ ಹಂಚಿಕೆ ಗುರಿಯಲ್ಲಿ ಫ್ಯಾಷನ್ ಸಹಭಾಗಿಯಾಗಬಹುದು. ಫ್ಯಾಷನ್ ಬ್ಯಾಟೆಗಳಿಗಿಂತ ಹೆಚ್ಚಿನದು. ಅದು ಒಂದು ಮನಸ್ಥಿತಿ, ಬಣ್ಣ, ಮನೋವಿಜ್ಞಾನ ಮತ್ತು ದೇಹ ಪ್ರಕಾರದ ಜನರಿಂದ ವೈಯಕ್ತಿಕ ಶೈಲಿ ಮತ್ತು ಸುತ್ತುವರಿದ ಅರಿವಿನವರೆಗೆ ಬ್ಯಾಟೆಗಳು ಜನರು ಹೇಗೆ ಭಾವಿಸುತ್ತಾರೆ, ವರ್ತಿಸುತ್ತಾರೆ ಮತ್ತು ಸಂವಹನ ನಡೆಸುತ್ತಾರೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತವೆ. ವೈಯಕ್ತಿಕ ಆಯಾಮಗಳು ಹೆಚ್ಚಿನ ಸತ್ಯಗಳನ್ನು ಬಹಿರಂಗಪಡಿಸುತ್ತವೆ. ನಾವು ಧರಿಸುವುದು ಸ್ವಯಂ ಪ್ರಕ್ಷೇಪಣ ಮತ್ತು ಪ್ರತಿಬಿಂಬ ಎರಡೂ ಆಗಿದೆ. ಫ್ಯಾಷನ್ ಮೌಖಿಕ ಸಂವಹನ ಮತ್ತು ಸ್ವಯಂ ಅಭಿವ್ಯಕ್ತಿಯ ಪ್ರಬಲ ರೂಪವಾಗಿ ಕಾರ್ಯನಿರ್ವಹಿಸುತ್ತದೆ. ವ್ಯಕ್ತಿಗಳು ಆತ್ಮವಿಶ್ವಾಸವನ್ನು ಪ್ರದರ್ಶಿಸಲು ಮತ್ತು ಅವರ ಗುರುತನ್ನು ಪ್ರತಿಪಾದಿಸಲು ಅನುವು ಮಾಡಿಕೊಡುತ್ತದೆ. ಬಟ್ಟೆ ಆಯ್ಕೆಗಳು ವ್ಯಕ್ತಿಯ ಮೂಲೆಗಳು, ವ್ಯಕ್ತಿತ್ವ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ. ಇತರರು ಅವರನ್ನು ಹೇಗೆ ಗ್ರಹಿಸುತ್ತಾರೆ ಮತ್ತು ಅವರು ತಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ರೂಪಿಸುತ್ತವೆ. ಐಡಿಯು ಜನರಿಗೆ ತಮ್ಮ ಗುರುತನ್ನು ದೃಢೀಕರಿಸಲು ಮತ್ತು ಸ್ವಾಭಿಮಾನವನ್ನು ಬೆಳೆಸಲು ಸಾಧನಗಳನ್ನು ಒದಗಿಸುತ್ತದೆ. ಫ್ಯಾಷನ್ ಜನರು ಶಕ್ತಿಯ ಸ್ಥಾನದಿಂದ ಜಗತ್ತಿನಲ್ಲಿ ತಮ್ಮ ಕ್ರಿಯೆಗಳಲ್ಲಿ ಸ್ವಾಭಿಮಾನವನ್ನು ಸಾಗಿಸಲು ಅನುವು ಮಾಡಿಕೊಡುತ್ತದೆ. ಈ ಬೆಳಕಿನಲ್ಲಿ ಬಟ್ಟೆ ನಾವು ತೆರೆಯುವ ಮಾಡೆಲ್ ಮೂಲೆಗಳು, ಮನಸ್ಥಿತಿಗಳು ಮತ್ತು ಉದ್ದೇಶಗಳನ್ನು ಮಾತನಾಡುವ ಭಾಷೆಯಾಗಿದೆ.